ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನಗೆ ಕಥೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಈ ಕಡೆ ಅಜಿತ್ ಸ್ಟೇಷನ್ ಇಂದ ಬಂದ ಖುಷಿಯಾಗಿ ಚಿನ್ನ ಅಂತ ಕೂಗ್ಕೊ ಬರ್ತಾನೆ, ಒಂದು ಕಪ್ ಟೀ ಕೊಡು ಅಂತ ಹೇಳಿ. ಅಷ್ಟರಲ್ಲಿ ಭೂಮಿ ಅವಳಿಗಾಗ್ಲೇ ಅರ್ಚಕರು ಫೋನ್ ಮಾಡಿರ್ತಾರೆ. ಆದ್ರೆ ಗುರುಗಳ ಶಿಷ್ಯ, ಅಮ್ಮ ನಾನೊಂದು ತಪ್ಪು ಮಾಡ್ಬಿಟ್ಟಿದ್ದೀನಿ, ಅದನ್ನ ನಾನು ಹೇಳಬೇಕು. ಅವತ್ತು ಸೆರ್ಗಾಕಿ ನಿಮ್ಗೆ ಮಾಂಗಲ್ಯ ಧಾರಣೆ ಮಾಡ್ಬೇಕು ಅಂತ ಏನೋ ಇರ್ಲಿಲ್ಲ ಶಾಸ್ತ್ರದಲ್ಲಿ. ಆದ್ರೆ ಅಶ್ವಿನಿ ಅಂತ ಇದ್ದಾಳಲ್ಲ ನಿಮ್ ಮನೆಯಲ್ಲಿ, ಅವಳೇ ಈ ಎಲ್ಲ ಪ್ಲಾನ್ ಹೇಳ್ಕೊಟ್ಟಿದ್ದು. ಅದಕ್ಕೆ ಭೂಮಿ ಇದ್ದವಳು, ಯಾಕಾಗ್ ಮಾಡಿದ್ರಿ? ಅಯ್ಯೋ ಆಸೆ ತೋರಿಸ್ಬಿಟ್ಲಮ್ಮ, ಆಸೆಗೆ ದುರಾಸೆಗೆ ಬಲಿ ಬಿದ್ಬಿಟ್ಟೆ. ಅದಕ್ಕೆ ಗುರುಗಳು ನನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂತ ಅಂದ್ರೆ ನೀನು ಅಲ್ಲಿ ಹೋಗಿ ಆ ಮಗುಗೆ ಎಲ್ಲಾನು ಹೇಳ್ಬಿಡು ಅಂತ ಅಂದ್ರು. ಅಂದ್ರೆ ನಿಮ್ಗೆ ಹೇಳ್ಬಿಟ್ಟು ಅವಳು ಅಶ್ವಿನಿ ಮೇಲೆ ಒಂದ್ ಕಣ್ಣಿಟ್ಟಿರೋದ್ ಕೇಳಿದ್ರು. ಅವಳು ನಿಮ್ ಮನೆ ಹಾಳು ಮಾಡಕ್ ಬಂದಿದ್ದಾಳಮ್ಮ, ಜೋಪಾನ ನೀವೇ ಉಳಿಸ್ಬೇಕು ಮನೇನ ಅಂತ ಹೇಳಿ ಹೇಳ್ತಾರೆ. ಆಯ್ತು ಬಿಡಿ ನಾನು ಮಾತಾಡ್ತೀನಿ ಅಂತ ಹೇಳಿರ್ತಾರೆ. ಇಟ್ಬಿಟ್ಟು ಇವಳು ಅವಳ ಅಶ್ವಿನಿ ಹತ್ರ ಹೋಗೋಣ ಅಂತ ಇರ್ತಾಳೆ. ಅಷ್ಟರಲ್ಲಿ ಅಜಿತ್ ಟೀ ಕೊಡು ಅಂದಾಗ, ತಾಳಿ ಬರ್ತೀನಿ ಸಾಹೇಬ್ರೆ, ಸ್ವಲ್ಪ ಮನಸ್ವಿನಿ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಟೀ ಮಾಡ್ಕೊಂಡು ಅಲ್ಲಿ ತಗೊಂಡೋಗ್ತಾಳೆ. ಮನಸ್ವಿನಿ, ನೀ ಟೀ ಕುಡ್ದಿರ್ಲಿಲ್ಲ ಅಲ್ವಾ, ಅದಕ್ಕೆ ನೀನ್ ಕೆಳಗೆ ಇಳಿದು ಬರ್ಲೇ ಇಲ್ವಲ್ಲ, ಅದಕ್ಕೆ ತಗೊಂಡ್ ಬಂದಿ ತಗೋ, ಥ್ಯಾಂಕ್ಸ್ ಅಂತಾಳೆ ಅವಳ ಅಶ್ವಿನಿ. ಹಾಗಂದಾಗ ಹಾಗೆ ಮಾತಾಡ್ತಾ ವಿಚಾರಣೆ ಮಾಡಕ್ ಶುರು ಮಾಡ್ತಾಳೆ ಭೂಮಿ. ಮನಸ್ವಿನಿ, ನೀನು ಈ ಆಶ್ರಮದಲ್ಲೇ ಕಾರ್ ಕಲ್ತಿದ್ದ? ಅದಕ್ಕೆ ಅಶ್ವಿನಿ ಕೇಳ್ತಾಳೆ, ಯಾಕೆ ಕೇಳ್ತಾ ಇದ್ರ? ಭೂಮಿ ಹೇಳ್ತಾಳೆ, ಅಲ್ಲ ನೀವು ಅಷ್ಟು ದೊಡ್ಡ ಕಾರ್ ಸಡನ್ ಆಗಿ ಎತ್ಕೊಂಡು ಓಡಿಸ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆಶ್ರಮದಲ್ಲಿ ಅದೆಲ್ಲ ಸಾಧ್ಯನಾ? ಅಶ್ವಿನಿಗೆ ಅಷ್ಟೊತ್ತಿಗೆ ಎಚ್ಚರಿಕೆ ಮೂಡ್ಬಿಟ್ಬಿಟ್ಲು ಅವಳಿಗೆ. ಓ, ನಾನು ಹುಷಾರಾಗಿ ಡೀಲ್ ಮಾಡ್ಬೇಕು ಇವಳನ್ನ, ಸ್ವಲ್ಪ ಅನುಮಾನ ಬಂದಿರಂಗಿದೆ ಇವಳಿಗೆ. ನಂತರ ಅವಳೇ ಇದ್ದವಳು, ಯಾಕೆ ಕಲಿಬಾರ್ದು, ಕಲಿಯೋಕೇನಂತೆ ಅಂತೇಳಿ ಹೇಳ್ತಾಳೆ ಅಶ್ವಿನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಹೌದು ಮನಸ್ವಿನಿ, ಅದಕ್ಕೆಲ್ಲ ಅವಕಾಶ ಇದೆಯಾ? ನಂಗೆ ಗೊತ್ತಿರ್ಲೇ ಇಲ್ಲ, ನಾನು ನಿನ್ನ ಹತ್ರ ತಿಳ್ಕೊಳ್ಳೋಣ ಅಂತ ಹಾಗೆ ಮಾಡಿದೆ ಅಷ್ಟೇ. ಅಂದ್ರೆ ನೀನು ಇಲ್ಲಿ ನರ್ಸಾಗಿ ಬಂದಾಗ ಕಲ್ತೇನೋ ಅಂತ ಹೇಳಿ ಕೇಳಿದೆ ಅಷ್ಟೇ. ಅದಕ್ಕೆ ಅಶ್ವಿನಿ ಇದ್ದವಳು, ಹಾಗೇನಿಲ್ಲ, ನಾನು ಕಲ್ತಿದ್ದೆ, ಅದಕ್ಕೆಲ್ಲ ಅವಕಾಶ ಇತ್ತು. ಆನಂತರ ಹಾಗೆ ಮುಂದುವರಿತಾ ಸರಿಯಾಗಿ ಟಾಂಗ್ ಕೊಡಕ್ ಶುರು ಮಾಡ್ತಾಳೆ. ಇದನ್ನೆಲ್ಲ ಸತ್ಯಣ್ಣ ಮತ್ತೆ ಅಜಿತ್ ನೋಡ್ತಾ ಇರ್ತಾರೆ. ಸತ್ಯಣ್ಣ ಅಜಿತನ್ ಜೊತೆ ನೋಡ್ದೇನೋ ಅಜಿತ ಎಷ್ಟು ಸ್ಟ್ರಾಂಗು ನಮ್ ಭೂಮಿ ಅಂದ್ರೆ ಅಜಿತ್ ಇದ್ದು. ಸತ್ಯಣ್ಣ ಸುಮ್ನಿರಿ ಮಣ್ಣಂಗಟ್ಟಿ, ಅಲ್ಲ ಈ ಗೋಗಲ್ಲಿ ಏನ್ ವಿಚಾರಣೆ ಮಾಡ್ತಾ ಇದ್ದಾಳೆ ಇವಳು, ಗೊತ್ತಾಗ್ಬಾರ್ದ ಅಷ್ಟು ಅಂತ ಹೇಳಿ ಅಜಿತ್ ಹೇಳ್ತಾರೆ. ಭೂಮಿ ಇಲ್ಲಿ ಮತ್ತೆ ಅಶ್ವಿನಿ ಹಾಗೆ ಮುಂದುವರಿಸ್ತಾ, ಅಲ್ಲ ಅಶ್ವಿನಿ, ಆ ದಿನ ನೀನು ಸೆರಗು ಮುಚ್ಚಿ ನಮ್ಗೆಲ್ಲ ಮತ್ತೆ ಬರೋಂಗೆ ಕೊಟ್ಟು ನೀನು ತಾಳಿ ಕಟ್ಟಿಸ್ಕೊಳಕ್ ಮಾಡಿದ್ದ? ನನ್ನ ಗಂಡನ ಜೊತೆ ಹುಷಾರ್, ಇನ್ನೆಂದಾದ್ರೂ ನನ್ನ ಗಂಡನಿಗೆ ಸುದ್ದಿಗೆ ಬಂದ್ರೆ ನಾನ್ ಸುಮ್ಮನಿರೋಳಲ್ಲ. ಜೊತೆಗೆ ನನ್ನ ಅಪ್ಪ ಅಂತ ನಾನು ಭಾವಿಸಿದೀನಿ, ದೊಡ್ಡ ಸಾಹೇಬ್ರನ್ನ ಅಪ್ಪ ಅಂತಾನೆ ತಿಳ್ಕೊಂಡಿದೀನಿ. ಅಂತ ನನ್ನ ಅಪ್ಪನಿಗೆ ಏನಾದ್ರೂ ಕಿಂಚಿತ್ತು ತೊಂದ್ರೆ ಆಯ್ತು, ಅದಕ್ಕೂ ಸುಮ್ಮನಿರೋಳಲ್ಲ ನಾನು, ಗೊತ್ತಾಯ್ತಾ? ನಾನು ಇನ್ನೊಂದು ಮುಖ ನಿಮ್ಗೆ ತೋರಿಸ್ಬೇಕಾಗತ್ತೆ ಅಂತ ಬೆದರಿಕೆ ಹಾಕಿರ್ತಾಳೆ ನಿನ್ನೆ ದಿನನೇ, ಮತ್ತೆ ಅದನ್ನೇ ಹೇಳ್ತಾಳೆ. ಸರಿ, ಅಜಿತ್ ಸತ್ಯಣ್ಣನ್ ಕರ್ಕೊಂಡು ಹೊರಗ್ ಬರ್ತಾನೆ. ಬಂದ್ಬಿಟ್ಟು, ಸತ್ಯಣ್ಣ ಏನ್ ಈ ಭೂಮಿ ಮಾಡಿದ್ದ ಎಡವಟ್ಟು, ಏನಾರ ವಿಷಯ ಗೊತ್ತಿರ್ಲಿ, ಸಡನ್ ಆಗಿ ಹಿಂಗೆ ನಾವು ಹೋಗಿ ಅವಳ ಮುಂದೆ ನಮಗೆ ಗೊತ್ತು ಎಲ್ಲ ಅನ್ನೋ ರೀತಿನಲ್ಲಿ ಬಿಹೇವ್ ಮಾಡಿದ್ರೆ, ಅರ್ಧಂಬರ್ಧ ತಿಳ್ಕೊಂಡಿರೋ ನಾವು ಇನ್ನೆಲ್ಲಾನು ಮುಚ್ಚಿಟ್ಬಿಡ್ತಾಳ. ಆಮೇಲೆ ನಾವ್ ಇನ್ಯಾವುದೂ ತಿಳ್ಕೊಳಕ್ ಆಗೋದಿಲ್ಲ ಸತ್ಯಣ್ಣ. ಇವಳು ಹಿಂದೆ ದೊಡ್ಡ ಗ್ಯಾಂಗೇ ಇದೆ, ಇವಳು ಖತರ್ನಾಕ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಳು ಪ್ಲಾನ್ ಮಾಡ್ಕೊಂಡ್ ಬಂದೇ ನಮ್ಮ ಮನೆಗೆ ಸೇರಿದ್ದಾಳೆ. ಈ ಭೂಮಿ ಯಾಕಿಂತ ಎಡವಟ್ ಕೆಲಸ ಮಾಡಿದ್ಲು ಅಂತ ಸತ್ಯಣ್ಣ ಹೇಳ್ತಾ, ನೋಡು ಅಜಿತ, ಅವಳು ಹೆಕ್ಮಾರ್ದೋ ತುಕ್ಕಡ ನಂಗೆ ಮಾಡ್ಬಿಡ್ತಾಳೆ, ಮಂಡ್ಯದ ಹುಡುಗಿ ನೋಡು. ಹಾಗಾಗಿ ಅದಕ್ಕೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ ನಾನೊಂದು ಪ್ಲಾನ್ ಹೇಳ್ತೀನಿ, ಅದಕ್ಕೆ ನೀವು ಒಪ್ಕೋಬೇಕು. ಸತ್ಯಣ್ಣ ಹೇಳ್ತಾರೆ, ಅದೇನ್ ಹೇಳಪ್ಪ? ಅಜಿತ್ ಹೇಳ್ತಾರೆ, ಏನಿಲ್ಲ ಸತ್ಯಣ್ಣ, ನಾನು ಸಡನ್ ಆಗಿ ಹೋಗಿ ಭೂಮಿನ ಅಶ್ವಿನಿ ಮುಂದೆ, ಏನು ನನ್ನ ಮನಸ್ವಿನಿಗೆ ಟೀ ಅಂದ್ರೆ ಇಷ್ಟ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತೀನಿ, ನೋಡ್ತಾ ಇರಿ ಪ್ಲಾನ್ ಅಂತಾರೆ. ಅದಕ್ಕೆ ಸತ್ಯಣ್ಣ ಇದ್ದವರು, ಜೋಪಾನನಪ್ಪ, ಏಕ್ಮಾರ್ದೋ ತುಕ್ರ ಅನ್ನುವಂತ ಹುಡುಗಿ, ನಿಷ್ಕಲ್ಮಶವಾದ ಹುಡುಗಿ, ಹಾಗೆಲ್ಲ ಏನು ನಾಟಕ ಗಿಟ್ಕ ಏನು ಗೊತ್ತಿಲ್ಲ ಅವಳಿಗೆ, ಭೂಮಿ ಬಗ್ಗೆ ಮಾತಾಡ್ಬೇಕಾದ್ರೆ ಜೋಪಾನನಪ್ಪ ಹಾಗಂತ ಸತ್ಯಣ್ಣ ಹೇಳ್ತಿದ್ದಾಗೆ ಅಜಿತ್, ಆಯ್ತು ಬನ್ನಿ ನೀವು ಇರೋರಂತೆ. ಸರಿ ಬಂದವಳೆ ಅಜಿತ್, ಭೂಮಿ ಬರ್ತಾಳೆ ಟೀ ತಗೊಂಡು. ಸತ್ಯಣ್ಣ ಹಿಂಗ್ ಸನ್ನೆ ಮಾಡ್ತಾರೆ, ಅಜಿತ್ ಶುರು ಮಾಡ್ಕೊಳ್ತಾರೆ,
ಏನ್ ನಿನಗೆ ಒತ್ತು ಗೊತ್ತು ಏನು ಇಲ್ವಾ ನಿನಗೆ? ಸ್ಟೇಷನ್ನಲ್ಲಿ ನಾನು ಸರ್ಕಾರಿ ಸರ್ವೇಯರ್ ಆಗಿ, ನಾನು ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರೋದು, ಅಂದ್ರೆ ಸೇವಕ. ಹೌದು, ಕರ್ತವ್ಯದಲ್ಲಿ ಸೇವಕರೇ ನಾವು. ಯಾವುದೇ ಕರ್ತವ್ಯವನ್ನು ನಿರ್ವಹಿಸಿರ್ಲಿ, ನಾವು ಅದೆಂಥದ ದೊಡ್ಡ ಹುದ್ದೆಗಳನ್ನೇ ನಿಭಾಯಿಸ್ತೀವಿ ನಾವು. ನಾವೊಂದು ಜಿಲ್ಲೆ DC ನೇ ಆಗಿರ್ಬೋದು, ತಹಶೀಲ್ದಾರೇ ಆಗಿರ್ಬೋದು, ಅದೇನೇ ಆಗಿರ್ಲಿ, ಸರ್ಕಾರದ ಸೇವಕರೇ, ಹೌದಲ್ವಾ? ಅದಕ್ಕೆ ಹೇಳ್ತಾರೆ ಅಜಿತ್, ಸ್ಟೇಷನ್ ಅಲ್ಲಿ ಅಷ್ಟೊಂದು ಕೆಲಸ ಮಾಡಿ ಬಂದಿರ್ತೀನಿ, ನಿನಗೆ ಗೊತ್ತಾಗಲ್ವಾ ಅಷ್ಟು? ಬೇಗ ಟೀ ತಂದು ಕೊಡ್ಬೇಕು ಅದು. ಅಲ್ಲಲ್ಲ, ನಮ್ಮ ಮನಸ್ವಿನಿಗೆ ನೀನ್ ಟೀ ನೀನ್ ಟೀ ಅಂದ್ರೆ ಇಷ್ಟ ಆಗೋಲ್ಲ, ನೀನ್ ಮಾಡಿದ ಟೀ ಅಂತ ಹೇಳಿ ತಗೊಂಡೋಗಿ ಕೊಟ್ಟಿದೀಯಲ್ಲ, ಸ್ವಲ್ಪ ಪ್ರಜ್ಞೆ ಇಲ್ವಾ ನಿನಗೆ? ಹಾಗಂತಿದ್ದಾಗೇನೆ ಇವಳು ಫೋನ್ ಮಾಡ್ಬಿಟ್ಟು ಅಜಿತ್ಗೆ ಹೋಗ್ತಾಳೆ ಅಶ್ವಿನಿ. ಅಜಿತ್, ನನ್ನ ಬಗ್ಗೆ ನನ್ನನ್ನ ಮನಸ್ವಿನಿಯಿಂದ ನೀವು, ಅಜಿತ್ ಹೇಳ್ತಾನೆ, ಅಲ್ವಾ ಮತ್ತೆ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದೆ, ಇನ್ನು ಮುಂದೆ ನಂಗೆ ಸಹಿಸ್ಕೊಳಕ್ಕಾಗುತ್ತಾ ನಿನಗೆ ವಿರುದ್ಧವಾಗಿ ನಡ್ಕೊಂಡ್ರೆ? ಅದಕ್ಕೆ ಮತ್ತೆ ನಾನು ಹಂಗೆ ರೇಗಾಡಿದ್ದು ನಾನು. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಅಬ್ಬಾ ಅಜಿತ್, ನಿಜಕ್ಕೂ ನೀವಾ ನನ್ನನ್ನ ಇಷ್ಟೊಂದು ಅಕ್ರೆಯಿಂದ ಕಾಣ್ತಾ ಇರೋದು? ಅಜಿತ್ ಹೇಳ್ತಾನೆ, ಹೌದು, ಮತ್ತೆ ಈ ಖುಷಿಗೆ ಯಾವ್ದಾದ್ರು ಕೆಫೆಗೆ ಬರ್ತೀಯಾ, ಹಾಗೆ ಕಾಫಿ ಕುಡಿಯೋಣ? ಅಶ್ವಿನಿ ಹೇಳ್ತಾಳೆ, ನೀವು ಕರೆದ್ರೆ ನಾನು ಬರಲ್ಲ ಅಂತೀನ? ಖಂಡಿತ ಬರ್ತೀನಿ ಅಜಿತ್, ಹೇಳಿ ನನಗೆ ಎಲ್ಲಿಗೆ ಬರ್ಬೇಕು ಅಂತ ಹೇಳಿ. ಅಜಿತ್ ಇಂಥ ಕಡೆಗೆ ಬರ್ಬೇಕು ಅಂತ ಹೇಳ್ತಾಳೆ. ಅವನತ್ರ ಫೋನ್ ಇಟ್ಬಿಟ್ಟು ಸತ್ಯಣ್ಣನ ಕಡೆ ತಿರುಗಿ, ಸತ್ಯಣ್ಣ ಬರ್ತಾ ಇದೆ ಮಿಕ್ಕಾ, ಅದ್ ಬರ್ತಿದ್ದಾಗನೇ ಹೇಗ್ ಕೆಡ್ಡಕ್ ಬೀಳ್ಸ್ಕೋಬೇಕು ಅನ್ನೋದು ಗೊತ್ತಲ್ಲ. ಒಂದೊಂದಾಗಿ ಇವಳಿಂದ ವಿಷಯ ಬಾಯಿ ಬಿಡಿಸ್ಬೇಕು ಅಂತ ಹೇಳ ಅಂತೂ ಸತ್ಯಣ್ಣ ಅವ್ರಿಬ್ರು ಸೇರ್ಕೊಂಡು, ಒಂದು ಲಾಯರ್ ತಲೆ, ಒಂದು ಸಬ್ ಇನ್ಸ್ಪೆಕ್ಟರ್ ತಲೆ, ಎರಡು ತಲೆನೂ ಸೇರಿ ಅಂತವಳು ಕ್ರಿಮಿನಲ್ ಐಡಿಯಾಸ್ ಏನೇನಿದೆ ಅದನ್ನೆಲ್ಲ ಹೊರತೆಗಿಯಕ್ ಪ್ರಾರಂಭಿಸಿದ್ದಾರೆ. ಇದ್ರೊಳಗೆ ದೇವಿಯಾನಿನೂ ಕೂಡ ಬಲಿ ಆಗ್ತಾಳೆ, ಇವಳು ಬಲಿ ಆಗ್ತಾಳೆ ಗೊತ್ತಿಲ್ದಾಗೇನೆ. ಇವಳೇ ಜಾಣೆ ಅಂದ್ರೆ ಇವ್ರಿಗಿಂತ ಅವಳಿಗಿಂತ ಇವ್ರು ಜಾಣೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.